ನಿಮ್ಮನ್ನು ಯಾವ ಗ್ಯಾರಂಟಿ ಮೇಲೆ ನಂಬ್ತೀರಿ? ಈಗ ಇದು ಮಾಡಿದ್ದು ನೀವೇ. ಅವತ್ತು BMICP ಅಂತಕ್ಕಂಥ ಪ್ರಾಧಿಕಾರ ಮಾಡಿ ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದವರಿಗೆ ಇವರೇ ಚೇರ್ಮನ್ರು. ಇದೇ ಮಹಾನ್ ಭಾವ, ನಾನಲ್ಲ, ಪಿತಾಮಹ, ಆ ನೈಸ್ ಕಂಪನಿ ಪಿತಾಮಹ. ಅವರಿಗೆ ಸೈಟ್ ಕೊಡಲಿಲ್ಲ. ಈಗ ಹೊಸಕೆರೆ ಹತ್ರ ಬತ್ತಾವಲ್ಲ ಬೃಹತ್ ಕಟ್ಟಡ, ಯಾವುದೋ ಹೆಸರಿನಲ್ಲಿ ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಮಾಡಿಸ್ಕೊಂಡು ಇದೇ ನೈಸ್ ಕಂಪ್ನಿ ಕೆಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ. ಯಾರ ಹೆಸರು ತಗೊಂಡ್ರಿ? ಯಾರು ಕೊಟ್ಟರು? ಡಿನೋಟಿಫಿಕೇಶನ್ ಮಾಡಿಸ್ಕೊಂಡ್ರಲ್ಲ. ಯಾಕೆ ನಿಮ್ಗೆ ಜೈಲಿಗೆ ಕಳಿಸ್ತಿಲ್ಲ ಯಾರು? ಇನ್ನು ಕಟ್ತಾ ಇದ್ದೀರಲ್ಲ, ಮಾಡಿ ಮೇಲೆ ಕಟ್ತಾ ಇದ್ದೀರಲ್ಲ. ಇವತ್ತು ಈ ರೈತರಲ್ಲಿ ಹೇಳ್ತಾ ಇದ್ರಿ 50% ಕಾಂಪನ್ಸೇಷನ್ನು, 50% ಲ್ಯಾಂಡ್ ಕೊಡ್ತೀರಾ. ಎಷ್ಟು ವರ್ಷ ಆದ್ಮೇಲೆ ಕೊಡ್ತೀರಾ ರೈತನಿಗೆ? ಅವನ ಜಮೀನು ತಗೊಂಡು ಅವನ ಜಮೀನ ಇಲ್ಲೆಲ್ಲೋ ಹಡ ಇಟ್ಟು ಅದ್ಯಾವುದೋ ಹುಡ್ಕೋ ಬ್ಯಾಂಕಲ್ಲಿ 12,000 ಕೋಟಿ ಸಾಲ ತಗೊಂಡು, ಇದು ನೈಸ್ ಕಂಪ್ನಿನ ಇನ್ನೊಂದು ನೈಸ್ ಪ್ರಜಾಸೇವೆ ಕಂಪನಿ ಇದು ಮಾಡಕ್ ಹೊರಟಿರೋದು. ಪದೇ ಪದೇ ನಮ್ಮನ್ನ ಕೆಣಕೊಂಡು ಈ ರೀತಿ ಜನಗಳನ್ನ ಯಾಮಾರಿಸಿ ಆ ರೈತರನ್ನ ಬೀದಿಗೆ ತಂದು 450 ದಿವಸ ಆಗಿದೆ. ಅಲ್ಲೆಲ್ಲೋ ಹಂಚಿಪಳ್ಳಿದ ದೊಡ್ಡಿ, ಅಲ್ಲೆಲ್ಲೋ ಹಂಚಿಪುರದ ದೊಡ್ಡಿಗೆ ಅಲ್ಲಿ ಯಾವುದೋ 4 ಬ್ಯಾನರ್ ಕಟ್ಸಿಯಾರ, 4 ಜನ ರೆಡಿ ಮಾಡ್ಕೊಂಡು, ನಮ್ಮ ಜಮೀನು, ನನ್ನ ಮಕ್ಕಳೆಲ್ಲ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸದಲ್ಲವ್ರೆ. ಈಗ ಜಮೀನು ಮಾಡಕ್ಕೆ 1,000 ರೂಪಾಯಿ 2,000 ರೂಪಾಯಿ ಕೂಲಿಯಲ್ಲಿ ಕೊಡೋದು ನಾವು. ರೈತ ಹೇಳಕ್ ಸಾಧ್ಯನೇ ಈ ಮಾತನ್ನ? ಭೂಮಿ ಇಟ್ಕೊಂಡು ಕೂಲಿ ಕೊಡೋಕ್ಕಾಗೋದಿಲ್ಲ. ನಾನು ರೈತರು ಯಾರೂ ಅಲ್ಲಿ 50 ಎಕರೆ 100 ಎಕರೆ ಇಟ್ಕೊಂಡಿಲ್ಲ. ಅಲ್ಲಿ ಯಾವ 1 ಎಕರೆ ಅರ್ಧ ಎಕರೆನಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಹಸು ಸಾಕೊಂಡಿದ್ದಾರೆ, ಜೋಳ ಬೆಳೀತಾರೆ, ಹಸುಗಳಿಗೆ ರೇಷ್ಮೆ ಬೆಳೀತಾರೆ, ತೆಂಗಿನ ಗಿಡ ಇಟ್ಕೊಂಡಿದ್ದಾರೆ. ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ನೆಮ್ಮದಿ ಬದುಕ್ತಾ ಇದ್ದಾರೆ. ಅಲ್ಲಿ ಯಾರೂ ಅರ್ಧ ಎಕರೆ 1 ಎಕರೆ ಇರೋರು ಕೂಲಿ ಕೆಲಸಕ್ಕೆ ಯಾರನ್ನೂ ಕರ್ಕೊಂಬರಲ್ಲ. ಅವರೇ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಕೆಲಸ ಮಾಡ್ಕೊತಾರೆ 1 ಗಂಟೆ 2 ಗಂಟೆಯಲ್ಲಿ. ಕೂಲಿಯವರು ಬೇಕಿಲ್ಲ ಅವರಿಗೆ. ನೆನ್ನೆ ನಾನು ನೋಡಿದೆ, ಅಯ್ಯೋ ಎಲ್ಲಿ ತರೋದು ಕೂಲಿ ದುಡ್ಡು ಕೊಡೋದಕ್ಕೆ? ಭಾಳ ಆಗ್ಬಿಟ್ಟಿದೆ, ಒಂದು ದಿವಸಕ್ಕೆ 1,000 ರೂಪಾಯಿ ಆಗ್ಬಿಟ್ಟಿದೆ. ಅವ್ರು ಯಾರು 1 ಎಕರೆ ಇರೋರು, ಅರ್ಧ ಎಕರೆ ಇರೋರು, 2 ಎಕರೆ ಇರೋರು ಕೂಲಿಯವ್ರನ್ನ ಕರ್ಕೊಂಬರಲ್ಲ. ಸ್ವಂತ ಅವರೇ ದುಡಿಮೆ ಮಾಡ್ಕೊತಾರೆ. ಇದು ಯಾವ ರೀತಿ ಜನಗಳನ್ನ ಯಾಮಾರಿಸ್ಲಿಕ್ಕೆ ಎತ್ಕಡ್ತೀರಿ? ಇದರಿಂದ ಏನು ಉಪಯೋಗ ಬರಲ್ಲ. ಅದರಿಂದ ಈ ಒಂದು ಪ್ರಾಜೆಕ್ಟ್ ಏನಿದೆ, ನಾನು 2018 ಈ ಪ್ರಾಜೆಕ್ಟ್ ಮಾಡೋದಾಗಿದ್ರೆ ಮಾಡ್ತಿದ್ದೆ. ಯಾತಕ್ಕೆ ನಾನು ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಶಿವಕುಮಾರ್ ಅವರೇ 9 ಇಂಡಸ್ಟ್ರಿಯಲ್ ಕಾರಿಡಾರ್ಗಳನ್ನು ಕಾಂಪೀಟ್ ವಿತ್ ಚೈನಾ ಅಂತಕ್ಕಂಥ ಹೆಸರಿನಲ್ಲಿ ಕಲಬುರಗಿ, ಬೀದರು, ಅಲ್ಲಿಂದ ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಳಗಾವಿ, ಹಾಸನ 9 ಭಾಗದಲ್ಲಿ ಕಾಂಪೀಟ್ ವಿತ್ ಚೈನಾ ಹೆಸರಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಬ್ಸಿಡಿ ಸ್ಕೀಮ್ಗಳನ್ನು ಕೊಟ್ಟು ಪ್ರಾರಂಭ ಮಾಡಬೇಕು ಅಂತ ನಮ್ಮ ರಾಜ್ಯದ ಬೆಂಗಳೂರು ನಗರದ ಹೊರಭಾಗದಲ್ಲಿ ಮಾಡ್ತಕ್ಕಂಥ ನಿರ್ಧಾರ ನಾನು ಮಾಡ್ಲಿಕ್ಕೆ ಕಾರಣ, ನೀವು 2007ರಲ್ಲಿ ನನಗೆ ಇದು ಕೊಟ್ರಲ್ಲ ಸಲಹೆ, ಆ ಸಲಹೆಯ ಆಧಾರದ ಮೇಲೆ ಬೆಂಗಳೂರಿನಲ್ಲಿ ಈ ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟನ್ನು ನಿಲ್ಲಿಸಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಾನು. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು 2018ರಲ್ಲಿ ಇಲ್ಲಿ ನಾನು ಯಾವುದೇ ರೀತಿ ರೈತರ ಭೂಮಿ ವಶಪಡಿಸ್ಕೋಬೇಕು ಅಂತ ಹೇಳಿಲ್ಲ. ಈಗ ಹೊರಟಿದ್ದೀರಿ ನೀವು. ಅಲ್ಲಿ ನಮ್ಮ ಕಾಕಾಮ್ರನಹಳ್ಳಿ ಅಂತ ವಿಲೇಜು, ಬಿಡದಿ ಪಕ್ಕದಲ್ಲೇ, ನೆಲ್ಲಿಗುಡ್ಡೆ ಟ್ಯಾಂಕ್ ಹತ್ರ ಕಾಣಕಲ್ಲು ಇದೆ. ಎಂಥದ್ದು ಪ್ರಾಧಿಕಾರದ ಅಧ್ಯಕ್ಷನ್ ಮಾಡೋರಲ್ಲ, ಕಾಣಕಲ್ಲು ನಟರಾಜ. ಆ ಊರಿನ ಪಕ್ಕದಲ್ಲೇ ಹೌಸಿಂಗ್ ಬೋರ್ಡ್ ಮನೆಗಳು ಕಟ್ತೀವಿ ಅಂತೇಳಿ ಮಾಡೋರಲ್ಲ. ಇವತ್ತಿನವರೆಗೆ ಒಂದು ಮನೆ ಏನಾದರೂ ಒಂದು ಸೈಟ್ ಖರೀದಿ ಆಗಿದೆಯಾ ಅಲ್ಲಿ? ಈಗ ಇಲ್ಲಿ 9,000 ಎಕರೆ ಮಾಡಕ್ಕೆ ಹೊರಟಿದ್ದೀರಲ್ಲ,
ಯಾರಿಗೆ ಮಾಡಕ್ಕೆ ಹೊರಟಿದ್ದೀರಿ? ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮನೆ ಕಟ್ಟಿದಿರಲ್ಲಪ್ಪ ನಿಮ್ಮ ಬಿಡಿಯಿಂದ. ಎಷ್ಟು ಮನೆ ಸೇಲ್ ಮಾಡಿದಿರಿ? ಯಾರು ಬಂದು ತಗೊಂಡವ್ರ ಮನೆನ ನಿಮ್ಮ ಹತ್ರ?